ಉಗ್ಯಮದಪ್ಪ 30ಕ್ಕೂ ಹೆಚ್ಚು ದೇವರ ಮಕ್ಕಳು ಹಾಗೂ ಅನಾಥ ಮಕ್ಕಳು ವಾಸ ಮಾಡುತ್ತಿರುವ ಅನಾಥಾಶ್ರಮವನ್ನು ನೀವು ಖಾಲಿ ಮಾಡಿ ನಾವು ಮನೆ ಕಟ್ಟಬೇಕು ಎಂದ ಜಮೀನಿನ ಮಾಲೀಕರು. ಮಂಜು ವೈದ್ಯಕ್ ಅಂತ ಬ್ರದರು ನಮ್ಮಗೂಡು ನಿರಾಶ್ರಿತರ ಆಶ್ರಮ ನಡ್ಸ್ಕೊಂಡ್ ಬರ್ತಾ ಇದಾರೋ. ಸೊ ಯಾಕೆ ಖಾಲಿ ಮಾಡಿ ಅಂತ ಹೇಳಿದಾರೆ ಅಂತ ಇವ್ರನ್ನ ಕೇಳೋಣ. ಏನ್ ವಿಷಯಕ್ಕಾಗಿ ಖಾಲಿ ಮಾಡು ಅಂತ ಹೇಳಿದ್ರು ಆಶ್ರಮನ? ಇಲ್ಲ, ಅವರು ತುಂಬಾ 4 ವರ್ಷದಿಂದ ನಮ್ಗೆ ಇಲ್ಲಿ ಬಾಡಿಗೆ ಕೊಟ್ಟಿರ್ತಾರೆ. ಈಗ ಅವರು ಮನೆ ಕಟ್ಟೋ ಕಾರಣಾಂತರಗಳಿಂದ ಓನರ್ ತುಂಬ ಒಳ್ಳೆಯವರು. ಈಗ ಅವ್ರಿಗೆ ತುಂಬ ಬೇಜಾರಾಗ್ಬಿಟ್ಟಿದೆ, ಯಾಕೆ ಇವರೆಲ್ಲ ನಾವು ಖಾಲಿ ಬಿಟ್ಟು ವಿಧಿ ಅವ್ರಿಗೆ ಅವ್ರ ಮನೆ ಕಟ್ಟೋ ಇದೆ ಅನಿವಾರ್ಯ ಇರೋದ್ರಿಂದ ಖಾಲಿ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಓನರ್ಗೆ ತೊಂದರೆ ಕೊಡಲ್ಲ, ಮತ್ತು ಓನರು ನಮ್ಗೆ ತೊಂದರೆ ಕೊಟ್ಟಿಲ್ಲ. ಇಷ್ಟು ದಿನ ಅವ್ರು ಬಾಡಿಗೆ ಕೊಟ್ಟಿರೋಂಥ ಓನರ್ಗೆ ನಾವು ಧನ್ಯವಾದಗಳು ತಿಳಿಸೋಕ್ಕೆ ಇಷ್ಟಪಡ್ತೀರಿ. ಮತ್ತು ಎಲ್ಲ ನಮ್ಮ ನಿರಾಶ್ರಿತರ ದೇವ್ರ ಮಕ್ಕಳ ಆಶೀರ್ವಾದ ಓನರ್ ಮೇಲೆ ಇರಲಿ. ಈಗ ನಾವೇನು ಕೇಳ್ತಾ ಇದ್ದೀರಪ್ಪ ಅಂದರೆ, ಇಷ್ಟು ಜನ 30 ಜನ 60 ಜನ ಆಗ್ಬೋದು, ಇನ್ನೂ ಹೆಚ್ಚಾಗ್ತಾ ಇರ್ತಾರೆ. ಅವ್ರಿಗೆಲ್ಲ ಒಂದು ನಮ್ಮಗೂಡು ಅಂತೇಳಿ ಹೆಸರಲ್ಲೇ ಇದೆ. ಈ ನೊಂದವರ ಬಾಳಿಗೆ ಬೆಳಕಾಗಿ ನಮ್ಮಗೂಡು ಒಂದು ಸಂಸ್ಥೆ 4 ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಅವರಿಗೆಲ್ಲ ಒಂದು ಗೂಡು ಕಟ್ಟಬೇಕು ಉದ್ದೇಶದಿಂದ ನಾವು ಒಂದು ಸೈಟ್ ತೊಗೋಬೇಕು ಅಂತ ಪ್ಲಾನ್ ಮಾಡಿ ಇದು ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಕೈಯಲ್ಲಿ ಅದು 1 ಅಡಿಗಾಗ್ಬೋದು, ಅರ್ಧ ಅಡಿಗಾಗ್ಬೋದು ಸಹಾಯ ಮಾಡಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇನ್ನು ಮರ್ಸೂರು ಗೇಟ್ ಇನ್ನಕ್ಕಿಯಲ್ಲಿ ಇಷ್ಟು ದಿವಸ ಈ ಒಂದು ಆಶ್ರಮ ನಡೀತಾ ಇತ್ತು. ಸೊ ಈಗ ಖಾಲಿ ಮಾಡಿಕೊಂಡು ಎಲ್ಲಿ ಹೋಗ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ದಯವಿಟ್ಟು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಅಡ್ರೆಸ್ನ ಸಹ ಕೊಟ್ಟಿರ್ತೀನಿ. ನಿಮ್ಮ ಕೈಗೆ ಆದಷ್ಟು ಸಹಾಯವನ್ನು ಈ ಆಶ್ರಮ ಅವರಿಗೆ ತಪ್ಪದೆ ನೀವು ಮಾಡಬೇಕು. ಹಾಗೆ ಸಹಾಯ ಮಾಡೋವಂಥವ್ರಿಗೆ ದಯವಿಟ್ಟು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ.